ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಈ ವ್ಲಾಗ್ನ ಶುರು ಮಾಡೋಣಂತೆ. ಈ ವ್ಲಾಗು 2 ದಿವಸದ ವ್ಲಾಗ್ ಆಗಿರ್ತದೆ ನೋಡ್ರಿ. ಬುಧವಾರ ಮತ್ತು ಗುರುವಾರದ ವ್ಲಾಗು. ಬುಧವಾರ ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಥರ್ಸ್ಡೇ ಮಾರ್ನಿಂಗ್ವರೆಗೂ ವ್ಲಾಗ್ನ ಮಾಡಿದ್ದೇನೆ ನೋಡ್ರಿ. ಯಾಕಂದ್ರೆ ಬುಧವಾರ ಬೆಳಗ್ಗೆನೂ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಬುಧವಾರ ಸಂಜೆ ಮುಂದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. 7 ಗಂಟೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ. ಹಾಲು ಬಂದಿದ್ದು ಜಸ್ಟ್ ಅವನ್ನ ಒಂದು ಸರಿ ಸೋಸಿ ಹಾಲು ಕಾಯಕ್ಕೆ ಇಡಾಕತ್ತೀನಿ. ಇನ್ನು ಇವತ್ತು ರಾತ್ರಿಗೆ ಅಡುಗೆ ಕೆಲಸ ಏನು ಜಾಸ್ತಿ ಮಾಡತ್ತಿರಲಿಲ್ಲನೇ. ಇವತ್ತು ಬೆಳಗ್ಗೆ ನಾನು ಶೇಂಗಾ ಸಾರು ಮಾಡಿದ್ನಿ. ಶೇಂಗಾ ಸಾರು ಅಂದರೆ ಟೊಮೆಟೊ ಸಾರು. ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ನಮ್ಮ ಮನೆಯವರು ಮೊಟ್ಟೆ ಅಷ್ಟು ಮಾಡಿಬಿಡು, ಜಾಸ್ತಿ ಹೊಟ್ಟೆ ಹಸ್ತಿಲ್ಲ ಇವತ್ತು ಅಂತಂದರು. ಮಧ್ಯಾಹ್ನ ಚಪಾತಿ ಎಲ್ಲ ಮಾಡಿದ್ನೇನು, ಚಪಾತಿ ಪಲ್ಯ ಅದು. ಅದಕ್ಕಾಗಿ ಬರೀ ಅನ್ನ ಸಾಂಬಾರು ಅಷ್ಟು ತಿನ್ನೋನು ಇವತ್ತು ರಾತ್ರಿ ಅಂದರೆ ಸರಿ ಅಂಥೇಳಿ ನಾನು ಬರೀ ನೋಡ್ರಿ ಸಾಂಬಾರು ಬಿಸಿಗಿಟ್ನಿ. ಆಮೇಲೆ ಇವಾಗ ಮೊಟ್ಟೆನ ಬೇಯಿಸಾಕಿಡಾಕತ್ತೀನಿ, ಹಾಲು ಬೇಯಿಸಾಕಿಟ್ಟೀನಿ. ಈ ಮೊಟ್ಟೆನ ನಾನು ಜಿಪ್ಟೋಯಿಂದ ತರಿಸಿದ್ದು ನೋಡ್ರಿ. ಹಾಗಾಗಿ ನೋಡಾಕತ್ತಿದ್ನಿ, ಚೆಕ್ ಮಾಡತ್ತಿದ್ನಿ ಚಲೋ ಅದಾವೋ ಇಲ್ಲ ಅಂತೇಳಿ. ಚಲೋ ಬಂದಿದ್ದು, ಅದರ ಒಳಗೆ ಹೆಂಗೆ ಅದಾವೇನೋ ಗೊತ್ತಿಲ್ಲ. ಬೇಯಿಸಿದಾದ್ಮೇಲೆ ನೋಡ್ಬೇಕಿನ್ನ. ಸಾಂಬಾರನ್ನು ಬಿಸಿ ಮಾಡೋಕ್ಕಿಟ್ಟಿದ್ನಿ. ಇನ್ನು ಬರೀ ರೈಸ್ಕೊಂದು ಇಡಬೇಕಿತ್ತು. ಇನ್ನು 7 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ನೆಲ್ಲ ಕೆಲಸ. ನಮ್ಮ ಮನ್ಯಾಗಂತೂ ನಾವು 8 ಗಂಟೆಗೆಲ್ಲ ಊಟ ಮಾಡಿಬಿಡ್ತೇವೆ. ಇವತ್ತೇನು ಅಡುಗೆ ಕೆಲಸ ಇರಲಿಲ್ಲ. ಆದರೂ ಬೇರೆ ದಿವಸ ನಾನು ಚಪಾತಿ ಎಲ್ಲ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಮನ್ಯಾಗ ಡೈಲಿ ನಾವು 8 ಗಂಟೆಗೆ ಅಂದರೆ ಊಟ ಮಾಡಿಬಿಡ್ತೀವಿ. ಹಾಗಾಗಿ ನಾನು 7 ಗಂಟೆಗೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮೊಟ್ಟೆ ಒಳಗೆ ನಾನು ಬೇಯುವಾಗ ಒಂದು ಈರುಳ್ಳಿ ಸಿಪ್ಪೆನ ಹಾಕಿದೆ ನೋಡ್ರಿ. ಯಾಕಂದ್ರೆ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಒಡೆಯಂಗಿಲ್ಲ ಬೇಯಿಸುವಾಗ. ಹಾಗಾಗಿ ಅನ್ನಕ್ಕನ್ನು ಇಟ್ನಿ. ಅನ್ನ ಅಷ್ಟಾದ್ರೆ ಮುಗ್ದೆ ಹೋಯ್ತು ಇವತ್ತಿನ ರಾತ್ರಿ ಊಟ. ಏನು ಜಾಸ್ತಿ ಕೆಲಸ ಇರಲಿಲ್ಲಲ್ಲ. ಹಾಗಾಗಿ ನಾನೇನು ಮಾಡಿದ್ದೆ ಅಂದ್ರೆ ಇದೊಂದು ಎಣ್ಣೆ ಕ್ಯಾನ ಖಾಲಿಯಾಗಿತ್ತು. ಇದನ್ನು ಕಟ್ ಮಾಡಿ ಏನಕ್ಕಾರ ಯೂಸ್ ಮಾಡ್ಕೊಂಡ್ರಾತಂತೇಳಿ ಹಾಗೆ ಇಟ್ಬಿಟ್ಟಿದ್ನಿ. ಇದನ್ನು ನಾನು ಕ್ಯಾನ್ ಖಾಲಿಯಾದಾಗೆಲ್ಲ 1-2 ಸಾರಿ ಇದೇ ರೀತಿ ಕಟ್ ಮಾಡ್ಕೊಂಡು ದೇವ್ರ ಮನೆಯೊಳಗೆ ಇವಾಗ ವೇಸ್ಟ್ ಹೋಗಿರ್ತಾವಲ್ಲ ಅವನ್ನೆಲ್ಲ ಎತ್ತಿಡಕ್ಕೆ ಒಂದು ಡಸ್ಟ್ಬಿನ್ ಥರ ಮಾಡ್ಕೊಂಡಿದ್ನಿ. ಇವಾಗೂ ಒಂದು ಕ್ಯಾನ್ ಖಾಲಿಯಾಗಿತ್ತಲ್ಲ ಅದನ್ನು ಕಟ್ ಮಾಡಿ ಇವಾಗ ತೊಳ್ಕೊಳಕತ್ತೀನಿ. ತೊಳೆದಾದ್ಮೇಲೆ ಅದರೊಳಗೆ ನಾವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಅಂಥೇಳಿ ಈ ಬುಟ್ಟಿ ಒಳಗೆ ನೋಡ್ರಿ ನಾನು ಈ ರೀತಿ ಬತ್ತಿ, ಆಮೇಲೆ ಕರ್ಪೂರ, ವಿಭೂತಿ, ಊದ ಇಂಥವೆಲ್ಲ ಇಟ್ಟಿದ್ನಿ. ಅದು ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದು, ಕೆಳಗೆ ಬೀಳಾಕತ್ತಿದ್ದು. ಮತ್ತು ದೇವ್ರ ಮನ್ಯಾಗ ನೋಡೋಕ್ಕೂ ಚಂದ ಅನ್ಸತ್ತಿರಲಿಲ್ಲ, ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೆ ಈ ಡಬ್ಬಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದರೊಳಗೆ ನೋಡ್ರಿ ನೀಟಾಗಿ ಎಲ್ಲನೂ ಜೋಡಿಸಿ ಅದು ಹೂವಿನ ಬುಟ್ಟಿನ ನಾನು ತೆಗೆದಿಡಾಕತ್ತೀನಿ. ಮತ್ತು ಬೇರೆ ಏನಾದರೂ ನಾವು ಈಗ ಹ್ಯಾಂಡ್ ಕರ್ಚಿಫ್ ಅದು ಎಲ್ಲ ಇರ್ತಾವಲ್ಲ ಅಂಥವು ಇಟ್ಕೋಬೋದು. ಮತ್ತು ಕಿಚನ್ ವರ್ಸು ಎಲ್ಲ ಬಟ್ಟೆಗಳು ಇರ್ತಾವಲ್ಲ ಅವನ್ನೆಲ್ಲ ಮಡಿಸಿಟ್ಕೋಬೋದು ನೋಡ್ರಿ. ಹೆಂಗಾದರೂ ನಾವು ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಈ ಎಣ್ಣೆ ಕ್ಯಾನ್ನ ಕಟ್ ಮಾಡಿ ಯೂಸ್ ಮಾಡ್ಕೊಂಡೀನಿ. ನಮ್ಮ ಮನೆಯವ್ರು ಬರುವಾಗ ಹಂಗೆ ತರಕಾರಿ ತೊಗೊಂಡು ಬಂದಿದ್ರು. ನಾನು ಹೋಗ್ತೀನಿ ಯಾವಾಗಲೂ ತರಕಾರಿ ತರಕ್ಕೆ. ಆದ್ರೆ ಈ ಸರಿ ಅವ್ರಿಗೆ ನೀವು ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ಅವರ ತರಕಾರಿ ತೊಗೊಂಡು ಬಂದಿದ್ರು. ಅಂದ್ರೆ ಅವರು ತರಕಾರಿ ತರಕ್ಕೆ ಹೋದ್ರಂದ್ರೆ ಅವ್ರಿಗೇನು ತಿಳ್ತೈತೆ ಅದನ್ನು ತೊಗೊಂಬರಂಗಿಲ್ಲ ಅವರು. ನಾವು ಫೋನ್ಯಾಗ ಇಂಥ ತೊಗೊಂಬರ್ರಿ ಅಂದ್ರೆ ಅದನ್ನು ಅಷ್ಟೇ ತೊಗೊಂಡು ಬರ್ತಾರೋ, ಎಕ್ಸ್ಟ್ರಾ ಏನು ತೊಗೊಂಡು ಬರೋಂಗಿಲ್ಲ ಅವ್ರೆ. ಹಾಗಾಗಿ ಈಗ ಮನ್ಯಾಗ ನಾ ಇರ್ತೀನಿ, ಅವ್ರು ಅಂಗಡಿ ಒಳಗೆ ಇರ್ತಾರೆ. ಅಂಗಡಿ ಒಳಗೆ ಏನೇನು ಐತಿ ಅನ್ನೋದು ನನಗೆ ಗೊತ್ತಿರಂಗಿಲ್ಲ. ನಾ ಏನು ಹೇಳ್ತಾನಲ್ಲ ಅದನ್ನಷ್ಟು ತೊಗೊಂಬಂದುಬಿಡ್ತಾರೆ ಅವ್ರು. ಅದಕ್ಕಾಗಿ ಯಾವಾಗಲೂ ತರಕಾರಿ ತರಕ್ಕೆ ನಾನು ಹೋಗ್ತೀನಿ. ಇವತ್ತು ಮೇಯ್ನ್ ನನಗೆ ಈರುಳ್ಳಿ ಬೇಕಾಗಿದ್ದು. ಅದಕ್ಕಾಗಿ ಈರುಳ್ಳಿ ತೊಗೊಂಡು ಬರ್ರಿ ಮತ್ತು ಪಲ್ಯಕ್ಕೆ ಏನಾದ್ರು ಇದ್ರೆ ನೋಡ್ರಿ ಅಂದ್ರೆ ಗವಾರಕಾಯಿ ಇದ್ದು ಅಂತ ಗವಾರಕಾಯಿ ತೊಗೊಂಬಂದುಬಿಟ್ಟಿದ್ರು. ಮತ್ತು ಸ್ವಲ್ಪ ಆಲೂಗಡ್ಡೆನೂ ತೊಗೊಂಡು ಬಂದಿದ್ರು. ನಾನು ಮಾರನೇ ದಿವ್ಸಕ್ಕೆ ನಾಷ್ಟಕ್ಕೆ ರಾಗಿ ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಬೇಕಾಗಿದ್ದು ಅಲ್ಲ ಆಲೂಗಡ್ಡೆ ಮತ್ತು ತೆಂಗಿನಕಾಯಿನೂ ಹೇಳಿದ್ನಿ, ತೊಗೊಂಡು ಬಂದಿದ್ರು. ಮತ್ತು ಸಾನ್ವಿಗೆ ಸ್ಕೂಲಿಗೆ ಕಳ್ಸಕ್ಕೆ ನೋಡ್ರಿ ಫ್ರೂಟ್ಸು ಖಾಲಿಯಾಗಿದ್ದು. ಅದಕ್ಕೆ ಫ್ರೂಟ್ಸನ್ನು ತೊಗೊಂಡು ಬಂದಿದ್ರು. ಪ್ಯಾರ್ಲನ್ನು ಮತ್ತು ಸೇಬನ್ನು ತೊಗೊಂಡು ಬಂದಿದ್ರು. ಅವನು ಎಲ್ಲನೂ ಒಂದು ಸರಿ ನೋಡ್ರಿ ತೆಗೆದಿಟ್ಕೊಂಡು ಸಪ್ರೇಟ್ ಮಾಡಿ ಫ್ರಿಜ್ ಒಳಗೆ ಇಡುವಲ್ಲ, ಫ್ರಿಜ್ ಒಳಗೆ ಇಡಾಕತ್ತೀನಿ. ಮತ್ತು ಹಿಂಗೆ ಹೊರಗಡೆ ಫ್ರೂಟ್ಸ್ ಅದು ಇವನ್ನೆಲ್ಲ ಫ್ರಿಜ್ ಒಳಗೆ ಇಡಂಗಿಲ್ಲ, ಇವನ್ನೆಲ್ಲ ಹೊರಗೆ ಬುಟ್ಟಿ ಒಳಗೆ ಇಟ್ಟಿರ್ತೀನಿ. ಹಾಗಾಗಿ ಅವನ್ನೆಲ್ಲ ತೆಗೆದು ನಾನು ಸಪ್ರೇಟ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಅಡುಗೆ ಕೆಲಸನೇ ಏನು ಇರಲಿಲ್ಲಲ್ಲ, ಆವಾಗ ಈ ಕೆಲಸ ಎಲ್ಲ ನೋಡ್ರಿ ನಾವು ಆರಾಮಾಗಿ ಮಾಡ್ಕೋಬೋದು. ಫ್ರೂಟ್ಸ್ ಎಲ್ಲ ಏನಕ್ಕೆ ನಾನು ಫ್ರಿಜ್ ಒಳಗೆ ಇಡಂಗಿಲ್ಲ ಅಂದ್ರೆ, ಒಂದು ಇಷ್ಟು ದೊಡ್ಡ ಬುಟ್ಟಿ ಫ್ರಿಜ್ ಒಳಗೆ ಹಿಡಿಯಂಗಿಲ್ಲ. ಸಣ್ಣದ್ರೊಳಗೆ ಹಾಕಿಡ್ತೇವಂದ್ರೆ ಈ ಹಣ್ಣು ಹಿಡಿಗುಡ್ಕನ ಒಂದು ಫುಲ್ ರ್ಯಾಕ್ ಅಂತೂ ತುಂಬಿಬಿಡ್ತೈತಿ. ಮತ್ತು ಫ್ರಿಜ್ ಒಳಗೆ ಇಟ್ಟು ತಿಂದಿದ್ದು ಹಣ್ಣು ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ. ಅದಕ್ಕಾಗಿ ನಾನು ಹೊರಗಡೆನೇ ಇಟ್ಟಿರ್ತೀನಿ. ಏನೋ ಕಡಿಮೆ ಅದಾವಪ್ಪ ಹಣ್ಣು ಅಂತಂದ್ರೆ ಅಷ್ಟೇ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಈ ರೀತಿ ಜಾಸ್ತಿ ಹಣ್ಣಿದ್ದಾಗೆಲ್ಲ ಬುಟ್ಟಿ ಒಳಗೆ ಇಟ್ಟಿರ್ತೀನಿ. ಮತ್ತು ಅವನ್ನ ಬೇಗ ತಿಂದ ಖಾಲಿ ಮಾಡಿಬಿಡ್ತೀವಿ. ಈಗ ಫ್ರಿಜ್ ಒಳಗೆ ಇಟ್ಟಿವಿ ಅಂದ್ರೆ ಅವು ಅಲ್ಲೇ ಹಿಂದೆ ಉಳಿದ್ಬಿಡ್ತಾವೆ, ನಾವು ನೋಡಂಗೇ ಇಲ್ಲ. ಈ ರೀತಿ ಕಣ್ಮುಂದೆ ಇದ್ದು ಅಂದ್ರೆ ಹೋಗ್ತಾ ಬರ್ತಾ ನೋಡ್ತಿರ್ತೇವಲ್ಲ, ತಿನ್ನಬೇಕು ಖಾಲಿ ಮಾಡಬೇಕು ಅಂತ ಅನ್ಸತ್ತಿರ್ತೈತಿ. ಹಾಗಾಗಿ ಬುಟ್ಟಿ ಒಳಗೆ ತುಂಬಿ ಅಡುಗೆ ಮನ್ಯಾಗ ನೀರಿನ ಕ್ಯಾನ್ ಹತ್ರ ಇಟ್ಬಿಟ್ಟಿರ್ತೀನಿ. ಯಾವಾಗಲೂ ನೋಡುವಾಗ ಅನ್ಸತ್ತಿರ್ತೈತಿ ಹಾಳಾಗ್ಬಿಡ್ತಾವೆ, ಇನ್ನು ಬೇಗ ತಿನ್ನಬೇಕು ಅಂಥೇಳಿ.
ಆ ಥರ ನಾನು ಎತ್ತಿಟ್ಕೊಂಡಿರ್ತೀನಿ. ಮತ್ತು ಗವಾರಕಾಯಿ ತೊಗೊಂಡು ಬಂದಿದ್ದಾರೆ ನೋಡಿರಿ, ಅವನು ಒಂದು ಸಿಪ್ಲಾಕ್ ಕವರಲ್ಲಿ ಹಾಕಿ ಫ್ರಿಜ್ ಒಳಗೆ ಎತ್ತಿಟ್ಕೊಳಕತ್ತೀನಿ. ನಾನು ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ರೈಸು ಆಗಿತ್ತು, ಸಾಂಬಾರು ಬಿಸಿಯಾಗಿತ್ತು, ಹಾಲು ಕಾಯ್ದಿದ್ದು ಮತ್ತು ಮೊಟ್ಟೆನೂ ನೋಡ್ರಿ ಬೆಂದಿದ್ದು. ಅದಕ್ಕೆ ಅವನ್ನೆಲ್ಲ ನಾನು ಇವಾಗ ಸಿಪ್ಪಿ ಸುಲಿದ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು. ನಾವು ಮೊಟ್ಟೆ ಬೇಯಿಸುವಾಗ ಏನಾದರೂ ಆನಿಯನ್ ಸಿಪ್ಪೆ ಹಾಕಿ ಇಡಲಿಲ್ಲ ಅಂದ್ರೆ ಇವು ಒಂಥರ ಎಲ್ಲ ಒಳಗಡೆ ಇರೋದೆಲ್ಲ ಹೊರಗಡೆ ಬಂದು ನೀಟಾಗಿ ಬೆಂದಿರೋಂಗಿಲ್ಲ ಮತ್ತು ವೇಸ್ಟ್ ಆಗಿಬಿಡ್ತಾವೆ ಮೊಟ್ಟೆ ಎಲ್ಲ. ಹಾಗಾಗಿ ನೀವು ಬೇಯಿಸುವಾಗ ಒಂದು ಸರಿ ಈರುಳ್ಳಿ ಸಿಪ್ಪೆನ ಮಿಸ್ ಮಾಡ್ದಂಗೆ ಹಾಕಿರಿ. ಕಲರ್ ಚೇಂಜ್ ಆಕ್ಕವಷ್ಟ ಮ್ಯಾಲಿನೂ. ಇವಾಗ ವೈಟ್ ಮೊಟ್ಟೆ ಇದ್ದಿದ್ದು ಎಲ್ಲೋ ಆಗ್ತಾವೆ, ಅದರ ಒಳಗಡೆ ಅಂತೂ ಯಾವುದೇ ಥರ ಡಿಫ್ರೆನ್ಸ್ ಆಗಿರೋಂಗಿಲ್ಲ. ಮೊಟ್ಟೆ ಹೆಂಗೆ ಇರ್ತಾವಲ್ಲ ಹಾಗೆ ಇರ್ತಾವೆ. ಮ್ಯಾಲೆ ಕರ್ರಗಾಗಿದ್ದು ನೋಡಿ ಆಮೇಲೆ ಒಳಗೂ ಹಿಂಗಾಗಿರ್ತಾವೆ ಅಂತೇಳಿ ಅನ್ಕೋಬೇಡ್ರಿ, ಚಲೋನೇ ಇರ್ತಾವೆ. ಮೊಟ್ಟೆ ಎಲ್ಲ ಸುಲಿದಾದ್ಮೇಲೆ ಇವಾಗ ಎಲ್ಲರೂ ಕೂಡಿ ನಾನು ನಮ್ಮ ಮನೆಯವರು ಮತ್ತು ಸಾನ್ವಿ ಊಟ ಮಾಡಕತ್ತೀವಿ. ಸಾನ್ವಿಗೆ ಮೊಟ್ಟೆ ಬೇಯಿಸಿದ್ದು ಅಂದ್ರೆ ಇಷ್ಟ ಆಗ್ತಾವೆ ಭಾಳ. ಅಕ್ಕಿ ಈ ರೀತಿ ಮೊಟ್ಟೆ ಬೇಯಿಸಿದ್ವಿ ಅಂದ್ರೆ ಅಕ್ಕಿ ಚೆಂದಾಗಿ ಊಟನ ಮಾಡೋಂಗಿಲ್ಲ, ಬರೀ ಅವನ್ನ ತಿಂದ್ಬಿಡ್ತಾಳು. ಹಾಗಾಗಿ ನಾನು ಒಂದು ಎಕ್ಸ್ಟ್ರಾ ಬೇಯಿಸಿರ್ತೀನಿ, ಅಕ್ಕಿ ಊಟ ಮಾಡಲಿಲ್ಲ ಅಂದರೂ ತಿಂದ್ರೆ ನಡೀತದೆ ಅಂತೇಳಿ ಊಟ ಮಾಡಿ ಆ ವ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ, ಅಂದರೆ ಥರ್ಸ್ಡೇ ಮಾರ್ನಿಂಗ್ ಇದೆ. ಬೆಳಗ್ಗೆ ನಾನು ನಾಷ್ಟಕ್ಕೆ ರಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ, ಮಸಾಲ ಚಿತ್ರಾನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಹಿಂದಿನ ದಿವಸ ನಾನು ಅಂದ್ಕೊಂಡಿದ್ನಿ, ಹಾಗಾಗಿ ಎಲ್ಲ ಐಟಮ್ಸನ್ನು ತರಿಸಿ ಇಟ್ಕೊಂಡಿದ್ನಿ. ಇವಾಗ ಫಸ್ಟು ನಾನು ಆಲೂಗಡ್ಡೆನ ಬೇಯಿಸೋಕ್ಕಿಡಾಕತ್ತೀನಿ. ರಾಗಿ ದೋಸೆನೂ ಆವಾಗವಾಗ ಮಾಡ್ತಾ ಇರ್ತೀನಿ ನಾನು. ಸುಮಾರು ದಿವಸ ಆಯಿತು ಆ ರೆಸಿಪಿನೂ ಶೇರ್ ಮಾಡ್ಕೊಂಡಿರಲಿಲ್ಲ. ರುಬ್ಬಿನೂ ಮಾಡ್ತಾರೆ ರಾಗಿ ದೋಸೆ, ಆದರೆ ಈ ರೀತಿ ಇನ್ಸ್ಟಂಟಾಗಿ ನೋಡಿರಿ, ಯಾವುದೇ ಥರ ಪ್ಲ್ಯಾನ್ ಇಲ್ಲದಾಗ ನಾವು ರಾಗಿ ದೋಸೆನ ಮಾಡ್ಬೋದು. ಮತ್ತು ಈ ರಾಗಿ ದೋಸೆ ಗೊತ್ತಾಗಂಗಿಲ್ಲ, ರಾಗಿ ದೋಸೆನೋ ಅಕ್ಕಿ ದೋಸೆನೋ ಅಂತೇಳಿ ಗೊತ್ತಾಗಂಗಿಲ್ಲ, ಅಷ್ಟು ಟೇಸ್ಟ್ ಚಲೋ ಆಗ್ತಾವೆ. ನನಗಂತೂ ಈಗ ಇತ್ತೀಚೆಗೆ ಫೇವ್ರೇಟ್ ಆಗಿಬಿಟ್ಟಾವೆ ನೋಡಿರಿ ರಾಗಿ ದೋಸೆ. ಯಾಕಂದ್ರೆ ಏನೂ ರುಬ್ಬ ಕೆಲಸ ಇರೋಂಗಿಲ್ಲ, ಏನಿಲ್ಲ, ಬೇಗ ಬೇಗ ಕಲಿಸ್ಬಿಡ್ಬೋದು, ಹಂಗೆ ಮಾಡ್ಕೊಂಬಿಡ್ಬೋದು. ಇವಾಗ ಒಂದು ಬೌಲಿಗೆ ನೋಡಿರಿ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡೀನಿ. ಎಲ್ಲನೂ ಸಾನಿಶೆ ಇಟ್ಕೊಂಡಿದ್ನೆಲ್ಲ ನಾನು, ಹಾಗಾಗಿ ಯಾವುದೂ ಸಾನ್ಸಕತ್ತಿಲ್ಲ. ಒಂದು ಬೌಲ ರಾಗಿ ಹಿಟ್ಟಿಗೆ ಒಂದು ಬೌಲು ಚಿರೋಟಿ ರವೆ ಹಾಕ್ಕೊಂಡೀನಿ ನೋಡಿರಿ. ರವೆ ಅಂತೂ ಹಾಕಲೇಬೇಕು, ಇಲ್ಲಾಂದ್ರೆ ದೋಸೆ ಬರೋಂಗಿನ ಇಲ್ಲ. ಆಮೇಲೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ನೋಡಿರಿ. ಇವು 3 ಥರ ಹಿಟ್ಟಂತೂ ಬೇಕು ದೋಸೆ ಮಾಡುವಾಗ. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡೀನಿ ನೋಡಿರಿ. ಇದಕ್ಕೆ ಹುಳಿ ಮೊಸರು ಇದ್ರೂ ನಡಿತೈತಿ, ಹಂಗೆ ಮಾಮೂಲಿ ಮೊಸರು ಇದ್ರೂ ನಡಿತೈತಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೋಡಿರಿ ನಾನು ಫಸ್ಟ್ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನ ನೀರು ಹಾಕಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳಕತ್ತೀನಿ. ಇದನ್ನು ಈ ವಿಸ್ಕರ್ ಸಹಾಯದಿಂದ ನೋಡಿರಿ ನಾವು ಈ ರೀತಿ ಕಲಿಸ್ಕೋಬೋದು. ಆವಾಗ ಕೈಯನ್ನು ಏನು ಗಲೀಜಾಗಂಗಿಲ್ಲ. ನೀಟಾಗಿ ನೋಡಿರಿ ಇದ್ರೊಳಗೆ ಒಂಚೂರು ಗಂಟು ಇರಲಾರ್ದಂಗೆ ನೀಟಾಗಿ ಇದ್ರೊಳಗೆ ನೋಡಿರಿ ದೋಸೆ ಹಿಟ್ಟು ರೆಡಿ ಆಗಿಬಿಡ್ತೈತಿ ನೋಡಿರಿ. ನಾನು ಒಂಚೂರು ಕೈಲೇ ಮುಟ್ಟಿಲ್ಲ, ಆ ವಿಸ್ಕರಿಂದನ ದೋಸೆ ಹಿಟ್ಟನ್ನ ಇವಾಗ ಕಲಸಿ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಡಾಕತ್ತೀನಿ, ಯಾಕಂದ್ರೆ ರವೆ ಹಾಕಿರ್ತಾವಲ್ಲ ಹಾಗಾಗಿ ಅದು ನೆನಿಬೇಕು. ಇವಾಗ ಪಲ್ಯಕ್ಕೆ ಮತ್ತು ಮಸಾಲ ಚಿತ್ರಾನ್ನ ಮಾಡೋಕ್ಕೆ ಎಲ್ಲನೂ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ, ಈರುಳ್ಳಿ ಎಲ್ಲ. ಇವಾಗ ಮಸಾಲ ಚಿತ್ರಾನ್ನ ಮಾಡೋದು ಹೆಂಗಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಮೊದಲ ಒಂದು ಮಿಕ್ಸಿ ಜಾರಿಗೆ ನಾನು ಈ ಮಸಾಲೆನ ಎಲ್ಲ ಹಾಕಿ ರುಬ್ಕೊಳಕತ್ತೀನಿ. ಏನೇನು ತೊಗೊಂಡಿನಂದ್ರೆ ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ ತೊಗೊಂಡಿನಿ ನೋಡಿರಿ. ಇಷ್ಟು ಮಸಾಲೆ ಬೇಕಿದ್ದಕ್ಕೆ. ಇವಾಗ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ಇರಬೇಕಿದು. ಮತ್ತು ಇದಕ್ಕೆ ನೀರು ಹಾಕ್ದಂಗನ ರುಬ್ರಿ, ಇದಕ್ಕೆ ನೀರು ಹಾಕಬೇಡ್ರಿ, ಹಂಗನ ರುಬ್ರಿ. ನೋಡ್ರಿ ಈಗ ನಾನು ಇದನ್ನು ತರಿಯಾಗಿ ರುಬ್ಬಿದ್ದೀನಿ, ನೀರಂತೂ ಏನು ಹಾಕಿಲ್ಲ, ಹಾಗೇ ರುಬ್ಬಿದ್ದೀನಿ. ಈ ಒಂದು ಮಸಾಲೆನ ನಾವು ಆ ಚಿತ್ರಾನ್ನಕ್ಕೆ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡ್ತೈತಿ, ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ. ಟ್ರೈ ಮಾಡಿರಿ ನೀವು ಒಂದು ಸರಿ. ಇವಾಗ ಬಾಳ್ಗಿಗೆ ನೋಡಿರಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ 1 ಚಮಚ ಸಾಸಿವೆ ಹಾಕ್ಕೊಂಡೀನಿ, 1 ಚಮಚ ಜೀರಿಗೆ ಹಾಕ್ಕೊಂಡೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ ಸಾಸಿವೆ ಜೀರಿಗೆ. ಆಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡೀನಿ ನೋಡಿರಿ. ಹಾಕ್ಕೊಂಡು 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ
ಕರ್ಬೇವಿನ ಸೊಪ್ಪು ಹಾಕ್ಕೊಂಡೀನಿ. ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಆ ಮಸಾಲನೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕ್ಬೇಕು ನೋಡ್ರಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗೈತಿ, ಹಾಗಾಗಿ ಹೇಳಕತ್ತೀನಿ. ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿ ನಾವು ಇದ್ರೊಳಗೆ ಒಂದು ಅರ್ಧ ಗೊಜ್ಜು ಎತ್ತಿಟ್ಕೋತೀವಪ್ಪ. ಜಾಸ್ತಿ ಮಾಡಿವಂದ್ರೆ ನಾವು 3-4 ದಿವಸ ಇದನ್ನು ಎತ್ತಿಟ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡು ನಾವು ರೈಸ್ ಅಷ್ಟು ಕಲಿಸ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ಒಂದೇ ಟೈಮಿಗೆ ಮಾಡಿದ್ನಿ, ಹಾಗಾಗಿ ರೈಸ್ನ ಹಾಕಿ ಇವಾಗ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ರೈಸ್ ಉದ್ರುದ್ರಾಗಿರಬೇಕು. ಮುದ್ದೆ ಥರ ಇದ್ದರೆ ಇದು ಚಿತ್ರಾನ್ನ ಅಷ್ಟು ಚಲೋ ಆಗಂಗಿಲ್ಲ. ಉದ್ರುದ್ರಾಗ ಅನ್ನ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನೋಡ್ರಿ. ಮಸಾಲೆ ಚಿತ್ರಾನ್ನ ನೋಡಕ್ರಿ ಎಷ್ಟು ಚಂದ ಕಾಣಿಸಕತ್ತೈತೆ ನೋಡ್ರಿ. ಈಗ ಟೇಸ್ಟ್ ಅನ್ನೋ ಅಷ್ಟೇ ಹಂಗೆ ಅಗದಿ ಭಾರಿ ಮಸ್ತಿತ್ತು. ಇದ್ರ ಜೋಡಿ ತೆಂಗಿನಕಾಯಿ ಚಟ್ನಿ ಹಚ್ಕೊಂಡು ತಿನ್ನಬೇಕು, ಇನ್ನೂ ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ನಾನು ತೆಂಗಿನಕಾಯಿ ಚಟ್ನಿನೂ ಮಾಡಿದ್ನಿ, ಯಾಕಂದ್ರೆ ರಾಗಿ ದೋಸೆಗೂ ಬೇಕಿತ್ತಲ್ಲ, ಇದಕ್ಕೂ ಆಗ್ತದಂತೇಳಿ ಸ್ವಲ್ಪ ಜಾಸ್ತಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ನಿ. ಆಲೂಗೆಡ್ಡೆ ಪಲ್ಯ ಅಂತೂ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಬೇಗ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡಿ ಎತ್ತಿಟ್ಟು ನಾನು ಇವಾಗ ರಾಗಿ ದೋಸೆ ಮಾಡಕತ್ತೀನಿ ನೋಡ್ರಿ. ಈ ದೋಸೆನ ನಾವು ಮಾಮೂಲಿ ದೋಸೆ ಮಾಡ್ತಾವಲ್ಲ ಆ ರೀತಿ ತೀಡಬಾರ್ದು. ಇವಾಗ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಹಾಕಬೇಕಷ್ಟ. ತವಾಕ ಎಣ್ಣೆ ಹಚ್ಚಿ ಇವಾಗ ನೋಡ್ರಿ ನಾನು ದೋಸೆ ಹಾಕ್ಕೊಂಡೀನಿ. ಇದು ಒಂಚೂರು ಅಂಟಂಗಿಲ್ಲ ಏನಿಲ್ಲ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತದೆ ದೋಸೆ. ನೋಡ್ತಿರ್ಬೋದು ಕಲರನ್ನು ಎಷ್ಟು ಚಂದ ಬಂದೈತೆ ಅಂತೇಳಿ. ಸಾನ್ವಿಗೆ ಇವಾಗ ನಾನು ಒಂದೇ ಒಂದು ದೋಸೆ ಹಾಕ್ಕೊಳಕತ್ತೀನಿ, ಯಾಕಂದ್ರೆ ಆಕಿ ತಿಂದ ಮೇಲೆ ಆಕಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ನಾನು ನಾಷ್ಟ ಮಾಡಬೇಕಲ್ಲ, ಅದಕ್ಕಾಗಿ ಫಸ್ಟ್ ಒಂದೇ ದೋಸೆ ಹಾಕಿದ್ದೇನೆ ನಾನು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ದೋಸೆ. ನಿಮ್ಮ ಮನ್ಯಾಗ ನೀವು ಒಂದು ಸರಿ ಟ್ರೈ ಮಾಡಿರಿ. ನೋಡ್ರಿ ಎಷ್ಟು ಚಲೋ ಆಗಿದಾವೆ ದೋಸೆ. ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾಷ್ಟ ಮಾಡಕತ್ತೀನಿ ನೋಡ್ರಿ. ಇವತ್ತಿನ ನಾಷ್ಟ ಮಸಾಲ ಚಿತ್ರಾನ್ನ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಮತ್ತು ರಾಗಿ ದೋಸೆ. ನಮ್ಮ ಮನೆಯವರು ತಿಂದು ಅವರು ಕೆಲಸಕ್ಕೆ ಹೋದರು. ಇವತ್ತಿನ ನಾಷ್ಟ ಅಂತೂ ಅಗದಿ ಮಸ್ತ್ ಆಗಿತ್ತು ನೋಡ್ರಿ. ಇವಾಗ ನಂದು ನಾಷ್ಟ ಮುಗೀತು ನೋಡ್ರಿ, ಕೆಲಸ ಎಲ್ಲ ಮುಗೀತು. ಇನ್ನು ಅಷ್ಟು ಬಟ್ಟೆ ಮಡಿಸಿಡ್ಬೇಕಷ್ಟ. ಇಷ್ಟು ಕೆಲಸ ಆದ್ರೆ ಮುಗೀತ್ರಿ. ಇನ್ನು ಬಟ್ಟೆ ಹೊಲಿಯೋದವು, ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.